ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಈಗ ಟೈಮ್ ರಾತ್ರಿ 8 ಗಂಟೆ ಆಗೈತ್ರಿ. ಇದು ಒಗ್ಗರಣೆ ಅನ್ನ ಮಾಡ್ಬೇಕಂತಂದು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇದು ಪಾಲಕ, ಕೊತ್ತಂಬರಿ, ಹಸಿ ಅಲ್ಲ, ಬೆಳ್ಳುಳ್ಳಿ ಇಷ್ಟು ಸೇರಿಸಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡೇನ್ರಿ. ಅದಕ್ಕೆ ಕಲರ್ ಹಂಗೆ ಬಂದೈತ್ರಿ. ಮಿಕ್ಸರ್ ಜಾರಿ ಸಾಂದಿಲ್ಲ ನಮ್ಮಲ್ಲಿ, ದೊಡ್ಡದೈತಿ. ಹಂಗಾಗಿ ಎಲ್ಲ ಕೆಳಗನ ಐತ್ರಿ, ಅದು ಕೆಳಗೆ ಕೂತ್ಬಿಟ್ಟೈತ್ರಿ. ರಾತ್ರಿ 11 ಗಂಟೆಗೆ ರೀ. ಇದು ನಮ್ಮ ಚಾರು ಮನ್ಕೊ ಒಳಗಿದ್ದಳ್ರಿ, ಆಟ ಆಡತ್ತಿಳ್ರಿ. ಮುಟ್ಟ್ಯಾಗಿನ ಬಾಂಡೆ ಎಲ್ಲ ತೊಗೊಂಡು ಆಟ ಮಾಡಕತ್ತೇವೆ ನೋಡ್ರಿ. ಇಲ್ಲಿ ಆಕಿಗೂ ಚಾರೋಗ ಆರಾಮೇಲಾಗಿತ್ತು ರೀ. ಒಂದು ಸ್ವಲ್ಪ ನೆಗಡಿ ಕೆಮ್ಮು ಅದು ಬಂದೈತ್ರಿ. ಜ್ವರನೂ ಬರಾಕತ್ತೇವ್ರಿ. ಹಲ್ಲು ಉಬ್ಬ್ಯಾವ್ರಿಕಿವ ಮುಂದಿನ. ಹಿಂಗಾಗಿ ಕಿರಿಕಿರಿ ಹಚ್ಚಾಡ್ರಿಕಿ ಮನ್ಕೋಳ ಸರಿಯಾಗಿ. ಇದು ಮರುದಿವ್ಸ ಮುಂಜಾನೆ ರೀ ಇದು. ಮತ್ತು ಹಿಂಗೆಲ್ಲ ಕಂಟಿನ್ಯೂ ಮಾಡೀನಿ ನಾ ಇದನ್ನ. ಚಹಾ ಯಾರು ಅಷ್ಟೊಂದು ಕುಡಿಯಂಗಿಲ್ಲ ರೀ ನಮ್ಮ ಮನ್ಯಾಗ. ಸುಮ್ಮನೆ ಥಂಡಿ ದಿವಸ ಐತೆ ನಮ್ಮ ಮನೆಯವ್ರ ಅಂಗಡಿಗೆ ಹೊಂಟಿದ್ರಿ. ಅವ್ರಿಗೆ ಚಹಾ ಮಾಡಿದ್ದೀನಿ ರೀ. ಚಹಾ ಅಷ್ಟು ಕುಡ್ದು ಹೋಕ್ಕಾರಿ. ಹಿಂದಿಂದ ಬಂದು ನಾಷ್ಟ ಆಗಲಿ ಊಟ ಆಗಲಿ ಮಾಡಿ ಹೋಕ್ಕಾರಿ. ಮತ್ತು 10 ಗಂಟೆಗೆ ಅದು ಗ್ಯಾಸ ತೊಳೆದ್ಕಿರಿಂದ ಸ್ಟ್ಯಾಂಡ ಹಾಕಿಲ್ರಿ. ಅದು ನಚ್ಕಡಿದ್ದ, ಅದಕ್ಕೆ ಹಂಗೆ ಕಾಣಕತ್ತೈತ್ರಿ ಅದು. ಅವ್ರು ಹೋದ್ಮ್ಯಾಗ ಮತ್ತು ನಮ್ಮದು ಜಳಕ ಪೂಜೆ ಎಲ್ಲ ಮಾಡಿ ಆದ್ಮ್ಯಾಗ ಅಡುಗೆ ಮಾಡ್ಬೇಕ್ರಿ ನಾವಿನ್ನು. ಒಂದು ವಾರ ಆತ್ರಿ ಈಗ ನಾವು ಆರಾಮಿಲ್ಲ ಸಂಬಂಧ ಅಂಗಡ್ಯಾಗ ಹೋಗೇ ಇಲ್ರಿ. ಈಗ ಅಂಗಡ್ಯಾಗ ಕೆಲಸನೂ ಭಾಳ ಅದಾವ್ರಿ. ಆದರೂ ಆರಾಮಿಲ್ಲ ರೀ ನನಗೂ. ಈಗ ಒಂದು ಸ್ವಲ್ಪ ಆರಾಮಾಗೈತ್ರಿ ಅಂತ. ನಮ್ಮ ಚಾರೋಗ ಆರಾಮಿಲ್ಲಾಗಿತ್ತು ರೀ. ಈಗ 9 ತಿಂಗಳು ಮುಗ್ಯಾಕೆ ಬಂದು ರೀ ನಮ್ಮ ಚಾರೋಗ. ಈಗ ಹಲ್ಲು ಬರಾಕ್ತಾವ್ರಿ ಮುಂದಿನ 2 ಹಲ್ಲು ಉಬ್ಬ್ಯಾವ್ರಿ. ಹಿಂಗಾಗಿ ಜ್ವರ, ನೆಗಡಿ, ಕೆಮ್ಮ. ದವಾಖಾನೆಗೆ ಮಣ್ಣಿನ ತೋರಿಸ್ಕೊಂಬಂದದ್ದು ರೀ. ಈಗ ಆಕಿ ಹುಟ್ಟಿದಾಗ ಎಲ್ಲಿ ತೋರಿಸಿದ್ದಿಲ್ಲ ರೀ, ಆ ದವಾಖಾನೆ ತೋರಿಸಿವ್ರಿ. ಬನ್ನಟ್ಟಿ ಸ್ನೇಹ ಮಕ್ಕಳ ಆಸ್ಪತ್ರೆ ತಂದು ಬನ್ನಟ್ಟ್ಯಾಗ ಐತ್ರಿ ಅದು. ಆ ದವಾಖಾನೆ ತೋರಿಸಿವ್ರಿ ಆಕಿನ. ರಾತ್ರಿ ಜಳಕದು ಆದ್ಮ್ಯಾಗ ಈಗ ಪೂಜೆ ಅದು ಮಾಡಿದ್ದೀನಿ ನೋಡ್ರಿ ನಾನು. ಇನ್ನು ಪೂಜೆ ಅದು ಆದ್ಮ್ಯಾಗ ಅಡುಗೆ ಅದು ಮಾಡಿದ್ರಿ. ಇನ್ನು ಮನ್ಯಾಗ ಎಲ್ಲರೂ ಆರಾಮ್ ತಪ್ಪೈತ್ರಿ. ಹಿಂಗಾಗಿ ವಿಡಿಯೋ ಡೈಲಿ ಮಾಡಿ ಹಾಕೋದಾಗಲ್ರಿ. ಇದು 2-3 ದಿವಸದ ವಿಡಿಯೋ ಸೇರಿಸಿ ಒಮ್ಮೆ ಅಪ್ಲೋಡ್ ಮಾಡತ್ತೇನೆ ರೀ. ಇದನ್ನು ಇಲ್ಲಿ ಬದ್ನಿಕಾಯಿ ಎಡಗಾಯಿ ಮಾಡ್ಬೇಕಂದ್ರೆ ತೊಗೊಂಡ್ಕೊತೇನೆ ನೋಡ್ರಿ ನಾನು. ನಮ್ಮಲ್ಲಿ ಈಗ ಗ್ಯಾಸ್ ಕಟ್ಟಿ ಮೇಲೆ ಅಡುಗೆ ಮಾಡೋದಿರ್ತೈತ್ಲ. ಹಿಂಗಾಗಿ ಹೆಚ್ಚಾಗಿ ಚಾಕು ಬಳಸ್ತೀವಿ ನಾವು. ಕೂತೇನ್ರೆ ಹೆರ್ಸೋದಾದ್ರೆ ಅಷ್ಟೇ ಕುಡ್ಗೊಲ್ಲ ಹೆರಿಸ್ತೀವಿ. ಹಂಗೆ ಕುಡ್ಗೊಲಿಟ್ಟ ನೋಡ್ರಿ ಅಲ್ಲಿ ಹತ್ತರಲ್ಲಿ ಹೆರಿಸ್ತೀವಿ ನಾವು. ಇನ್ನು ಬದ್ನಿಕಾಯಿ ಅಡುಗೆ ಮಾಡ್ಬೇಕಂತಂದು ಹೋಳ್ಕೊಂಡೆ ನೋಡ್ರಿ ನಾನು. ಹಂಗೆ ಹೋಳಿನ್ರಿ ಅವನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೊಸ ಚಾನಲ್ ಇತ್ತು ನಮ್ಮದು, ಸಪೋರ್ಟ್ ಮಾಡಿರಿ. ಪೂರ್ತಿ ಒಂದೊಂದು ದಿವಸದ ವಿಡಿಯೋ ಹಾಕಿಲ್ರಿ ನನಗೆ. ಹಿಂಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಗೆ ತೆಗೆದಿಟ್ಕೊಂಡ್ರಿ 2-3 ದಿವಸದ್ದು. ಇಲ್ಲಿ ಶೇಂಗಾದ ಹೋಳಿಗೆ ಮಾಡ್ಬೇಕಂತಂದು ಶೇಂಗಾ ಹುರಿದಿಟ್ಕೊಂಡೆ ನೋಡ್ರಿ ನಾನು. ಹುರಿದ ಸೊಪ್ಪಿಗೆ ತೆಗೆದಿಟ್ಕೊಂಡೇನ್ರಿ ಅವನ್ನ. ಇಷ್ಟು ಶೇಂಗಾ ಹುರಿಬೇಕಾರೆ 1 ತಾಸು ಟೈಮ್ ತೊಗೊಂಡೇನ್ರಿ. ಶೇಂಗಾ ಉರಿ ಸಣ್ಣಿಟ್ಟು ಸಾವಕಾಶ ಹುರ್ಕೋಬೇಕ್ರಿ. ಎಷ್ಟು ಚಲೋ ಹುರಿತಿಲ್ಲ ರೀ ಅಷ್ಟು ಚಲೋ ಆಕಾರ ಹೋಳಿಗೆ. ಇಲ್ಲಿ ಮಿಕ್ಸರ್ಗೆ ಹಾಕತ್ತೇನೆ ನೋಡ್ರಿ ನಾನು ಅವನ್ನ. ಶೇಂಗಾ ಮಿಕ್ಸರ್ಗೆ ಹಾಕೊಳತ್ತೇನೆ ರೀ. ಆಮೇಲೆ ಅಕ್ಕಿ ಒಂದು ಸ್ವಲ್ಪ ನೆನೆ ಇಟ್ಟೀನಿ ರೀ. ನಾಳೆ ದ್ವಾಸೆ ಅದು ಮಾಡಿರತ್ತಂದು ಅವನು ಮಿಕ್ಸರ್ಗೆ ಹಾಕೋಬೇಕಂತಂದು ಹಾಕಿ ಇಟ್ಕೊಂಡೇನೆ ರೀ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಿಕ್ಸರ್ಗೆ ಹಾಕೊಳಕತ್ತೇನೆ ರೀ. ನಮ್ಮ ತಮ್ಮರೇ ಇಲ್ಲಿ ಬಂದು ಹೋದ್ಲ ರೀ. ಅವನು ನಾಳೆ ಊರಿಗೆ ಹೋಗೋದಾನ ರೀ. ಚಾರನ ದವಾಖಾನೆ ಕರ್ಕೊಂಡು ಹೋಗಾರಿದ್ದು ರೀ. ಅವಾಗ ನಾವು ಊರಿಗೆ ಕರ್ಕೊಂಡು ಹೋಗ್ಬೇಕಂತಂದು ಶೇಂಗಾದ ಹೋಳಿಗೆ ಮಾಡೋಕೆ ಶೇಂಗಾ ಮಿಕ್ಸರ್ಗೆ ಹಾಕೊಂಡು ಅದ್ರೊಳಗೆ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಆಮ್ಯಾಗ ಎಳ್ಳು ಕರಿವಾಗಲಿ ಬಿಳಿವಾಗಲಿ ಎಳ್ಳು ಹಾಕ್ತಾರೆ ರೀ. ನಾನು ಬಿಳಿ ಎಳ್ಳು ಹಾಕೇನಿ ರೀ ಒಂದು ಸ್ವಲ್ಪ. ಆಮೇಲೆ ಏಲಕ್ಕಿ ಇಷ್ಟು ಹಾಕಿ ಮಿಕ್ಸರ್ಗೆ ಹಾಕೊಂಡೇನಿ ರೀ ಅದನ್ನ. ಆಮ್ಯಾಗ ಒಂಚೂರು ಬಿಸಿನೀರು ಸ್ವಲ್ಪ ಹಾಕಿರಿಂದ ಸಣ್ಣ ಸಣ್ಣ ಉಂಡೆ ಕಟ್ಕೋದ್ರಿ ಅವನ್ನ. ಮುಂದೆ ವಿಡಿಯೋದೊಳಗೆ ತೋರ್ಸೇನಿಲ್ಲ ಗೊತ್ತಿಲ್ಲ ರೀ ಅಷ್ಟೇ. ಅವ್ನು ಉಂಡೆ ಕಟ್ಟಿಟ್ಟಿದ್ದು ನಮ್ಮ ಚಾರು ಆಟ ಆಡಕತ್ತಿಳ್ರಿ. ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಅದನ್ನು. ಹಿಂಗೆ ಭಾಳ ದಿವಸ ಆತ್ರಿ ಏನು ಮಾಡಿದ್ದಿಲ್ಲ ರೀ ಹೋಳಿಗೆ ಅದು. ಈಗ ನಮ್ಮ ತಮ್ಮನ ಊರಿಗೆ ಹೋಗಿದ್ರಿ, ಅದು ಆಯ್ತು. ನಮ್ಮ ಮನ್ಯಾಗ ಒಂದು ಹೋಳಿಗೆ ಮಾಡ್ಬೇಕಂತಂದು ಮಾಡೋಕೆ ಸಜ್ಜು ಮಾಡ್ಕೊಂಡೇನಿ ರೀ ನಾ ಈಗ ರಾತ್ರಿ ಚಾರು ಮಾಡ್ಕೊಂಡ್ಮ್ಯಾಗ ಮಾಡ್ಬೇಕಂತಂದು ಪ್ಲ್ಯಾನ್ ಐತ್ರಿ. ಏನಾಕೈತೆ ನೋಡ್ಬೇಕ್ರಿ. ನಮಗೂ ನಿದ್ದೆ ಅದು ಭಾಳ ಬರಾಕತ್ತು ಅಂದ್ರೆ ಮಾಡ್ಕೊಂಬಿಡ್ತೀವಿ ರೀ. ಹಂಗೆ ನೋಡ್ತೇನೆ ರೀ ಏನಾಕೈತಿ. ಇನ್ನು ಅಕ್ಕಿ ಬೇರೆ ಮಿಕ್ಸರ್ಗೆ ಹಾಕೊಳ್ಳೋದೈತ್ರಿ. ಈಗ ಹಾಕ್ಬೇಕಂತಂದು ರೆಡಿ ಮಾಡ್ಕೊಂಡೆ ನೋಡ್ರಿ. ಅದ್ರೊಳಗೆ ಒಂದಿಷ್ಟು ಮೆಂತ್ಯಕಾಳು ಹಾಕೀನಿ ರೀ. ಆಮ್ಯಾಗ ಕಡ್ಲೆಬೇಳೆ ಒಂದಿಷ್ಟು ನೆನೆ ಹೋಗ್ದನ್ ರೀ. ಆಮ್ಯಾಗ ಉದ್ದಿನಬೇಳೆ ಅಕ್ಕಿ ಇಷ್ಟು ಸೇರಿಸಿ ಹೋಗ್ದನ್ರಿ ನಾ. ಮತ್ತು ಮರುದಿವ್ಸ ಮುಂಜಾನೆ ಇದನ್ನೆಲ್ಲ ಕಂಟಿನ್ಯೂ ಮಾಡೀನಿ ರೀ ನಾ. ಅವ್ನ ಅಕ್ಕಿ ನೀನು ಮಿಕ್ಸರ್ಗೆ ಹಾಕಿದ್ದು ಹಿಂಗಾಗಿ ನೋಡ್ರಿ ಹಿಟ್ಟು ಚಲೋ ಉಬ್ಬೈತ್ರಿ. ಅದೆಲ್ಲ ಮಸ್ತ್ ಹಾಕವ್ರಿ. ನಾವು ನಾಷ್ಟಕ್ಕೆ ಮಾಡೋದಾದ್ರೂ ಊಟಕ್ಕೆ ಮಾಡಬೇಕ್ರಿ ನಮ್ಮಲ್ಲಿ. ರೊಟ್ಟಿ ಬೇಕಾರೆ ಹಿಂಗಾಗಿ ರೊಟ್ಟಿ ಮಾಡತ್ತೇನೆ ರೀ ಇಲ್ಲಿ. ರೊಟ್ಟಿ ಹೀರೆಕಾಯಿ ಎಡಗಾಯಿ ಪಲ್ಯ ಮಾಡೀನಿ ರೀ ನಾ ಇಲ್ಲಿ. ಹೀರೆಕಾಯಿ ಎಡಗಾಯಿ ಪಲ್ಯ, ಆಮ್ಯಾಗ ಬಿಸಿ ಜೋಳದ ರೊಟ್ಟಿ. ಈ ಕಡೆ ದೋಸೆ ಮಾಡೋಕ್ಕೂ ರೆಡಿ ಮಾಡಿಟ್ಟೇನೆ ರೀ. ಸಾರು ಮಾಡೀನಿ ರೀ, ಚಟ್ನಿನೂ ಮಾಡಿಟ್ಟೇನೆ ರೀ. ಮಧ್ಯಾಹ್ನ ಊಟದ ರೊಟ್ಟಿ ಅದು ಮಾಡಿಟ್ಕೊಂಡ್ವಿ ಅಂದ್ರೆ ಆ ಕಡೆ ಅನುಕೂಲ ಆಗಿಬಿಡ್ತೈತೆ ಅಂತ ಮಾಡತ್ತೇನೆ ರೀ. ಈಗ ಇದು ರೊಟ್ಟಿ ಹೀರೆಕಾಯಿ ಎಡಗಾಯಿ ಪಲ್ಯ. ಆಮ್ಯಾಗ ಅನ್ನ ಮಧ್ಯಾಹ್ನ ಬಿಸಿದು ಮಾಡಿದ್ರೆ ಆತಂದು ಮಾಡಿಲ್ಲ ರೀ. ಮಧ್ಯಾಹ್ನ ಬಿಸಿದು ಮಾಡಿದ್ರೆ ನಮ್ಮ ಚಾರು ಹೋಗಾಕತ್ರಿ, ನಮಗೂ ಹಾಕತ್ರಿ. ಇಲ್ಲಿ ರೊಟ್ಟಿ ಮಾಡತ್ತೇನೆ ನೋಡ್ರಿ ನಾನು. ಜೋಳದ ರೊಟ್ಟಿ ಮಾಡ್ತೀವಿ ರೀ ನಾವು. ಗೊಂಜಾಳ ಅದು ಏನು ಮಾಡಂಗಿಲ್ಲ ರೀ, ಜೋಳದ್ದು ಅಷ್ಟೇ ರೀ.
ವಿಡಿಯೋಲಿ ಅಂತ ಭಾಳಕತ್ತಿಂದ ಸ್ಪೀಡ್ ಇಟ್ಟೇನ್ರಿ ಒಂದು ಸ್ವಲ್ಪ ಅದಕ್ಕೆ ಹಂಗಾಗಿ ಹಂಗೆ ಕಾಣಾಕ್ತೈತೆ ನೋಡ್ರಿ ಅದು ಬಿಡೋದು. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಆ ರೊಟ್ಟಿ ಬಿಡಿಯಾಗ ಒಂದು ಕೈಯನ್ನು ಬಳಿ ತೆಗ್ದನ್ರಿ ನಾನು. ಆ ಕೈ ಮನೆ ದವಾಖಾನೆಗೆ ಸ್ಲ್ಯಾನ್ ಹಚ್ಚಿದ್ರಿ. ಹಿಂಗಾಗಿ ಬಳಿ ಮ್ಯಾಗೇರಿಸಿ ರೊಟ್ಟಿ ಮಾಡ್ರೆ ಕೈಗೆ ಬಿಗಿಯಾಗಿ ನುಸ್ಸಾಕೈತ್ರಿ ಆ ಸ್ಲ್ಯಾನ್ ಹಚ್ಚಿದ್ದು. ಹಿಂಗಾಗಿ ಬಳಿ ತೆಗೆದು ಬಿಡ್ಯಾಕತ್ತೀನಿ ರೀ ಅದನ್ನು ನಾನು. ಆಯ್ತು ನೋಡ್ರಿ, ಈಗ ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ. ಅದನ್ನ ಗ್ಯಾಸ್ ಕಟ್ಟಿ ಅದು ತೊಳ್ಕೊಂಡು ಇದಾದ್ಮ್ಯಾಗ ನಾಷ್ಟಕ್ಕೆ ಮಾಡ್ಬೇಕಂತಂದು ಬಿಟ್ಟೇನೆ ನೋಡ್ರಿ. ಆಯ್ತು ನೋಡ್ರಿ, ರೊಟ್ಟಿ ಅಷ್ಟು ಮಾಡೀನಿ ನೋಡ್ರಿ ನಾನು. ಸಂಜೆಗೂ ಹಾಕವ್ರಿ ಅವು. ಮಧ್ಯಾಹ್ನ ಸಂಜೆಗೆ 2 ಹೊತ್ತಿಂದಂದು ಭಾಳಷ್ಟು ಮಾಡಿಬಿಟ್ಟಿನಿ ಒಮ್ಮೆ. ಹೋಳಿಗೆ ಮಾಡೋ ಪ್ಲ್ಯಾನ್ ಒಂದು ಇಲ್ಲಾರು ಬೇಸ್ರದಂಗೆ ಆಕೈತೆ ಅಂದು ರೊಟ್ಟಿ ಒಮ್ಮೆ ಭಾಳ ಮಾಡಿಟ್ಬಿಟ್ಟಿನಿ ರೀ. ಇದು ದೋಸೆ ಜೊತೆ ಚಟ್ನಿ ನೋಡ್ರಿ. ಕೊಬ್ಬರಿ ಆಮೇಲೆ ಶೇಂಗಾ ಸೇರಿಸಿ ಮಾಡಿದ್ದೈತ್ರಿ ಅದು. ಹಿಂಗಾಗೈತೆ ನೋಡ್ರಿ. ಇನ್ಕತನ ಫ್ರಿಜ್ ಒಳಗೆ ಇಟ್ಟಿದ್ದೆ ರೀ, ಈಗ ಹೊರಗೆ ತೆಗ್ದು ಇಟ್ಟೇನೆ ರೀ. ಆಮ್ಯಾಗ ಹೀರೆಕಾಯಿ ಅಡುಗೆ ಮಾಡೀನಿ ನೋಡ್ರಿ. ಅದಕ್ಕೆ ಶೇಂಗಾ ಸ್ವಲ್ಪ ಹೆಚ್ಚಾಗ್ಯಾವ್ರಿ. ಹಿಂಗಾಗಿ ಹೀರೆಕಾಯಿನ ಕಾಣಿಸ್ವಲ್ವು ರೀ, ಹೆಚ್ಚಾಗಿ ಬರೀ ಶೇಂಗಾದನ್ನ ಇದನ್ನ ಕಾಣಾಕ್ತೈತ್ರಲ್ಲ. ಅಡ್ಗಾಯಿ ಅನ್ನೋದ್ರಕ್ಕಿಂತ ಎಣ್ಗಾಯಿ ಅಂತಾರೆ ನೋಡ್ರಿ. ಅಡ್ಗಾಯಿನೂ ಅಂತೀವಿ ರೀ, ಹಿಂಗಾಗಿ ಎಣ್ಗಾಯಿನೂ ಅಂತೀವಿ ರೀ. ಯಾವುದಾದ್ರೂ ಅಷ್ಟು ಯಾವುದಾದ್ರೂ ಹೆಸರು ಪಲ್ಯ ಒಂದಲ್ರಿ. ಹೀರೆಕಾಯಿ ಎಣ್ಗಾಯಿ ನೋಡ್ರಿ ಅದು. ಚಟ್ನಿ ಸಾರ ಇದ್ದು ಸಂಬಂಧಾಗಿ ಪಲ್ಯ ಒಂದೇ ಥರ ಮಾಡಿಬಿಟ್ಟೇನ್ರಿ. ಇನ್ನೊಂದು ಥರ ಏನಾರ ಬೇಕಾರೆ ರೀ ಆದ್ರೂ ನಡ್ತೈತಿ. ಚಟ್ನಿ ಅದು ಐತಿ, ಬೇಕಾದ್ರೆ ಹಚ್ಕೊಡಕ್ಕೆ ಬರ್ತೈತೆ ಅಂದ ಬಿಟ್ಟೇನ್ರಿ. ಇದು ಸಾರು ನೋಡ್ರಿ, ದೋಸೆ ಜೊತೆ ಸಾರು ಮಾಡಿಟ್ಟೇನ್ರಿ ನಾನು. ಅದ್ರೊಳಗೆ ಬೀನ್ಸ, ಪಾಲಕ, ಆಮೇಲೆ ಗಜ್ರಿ, ಸೌತೆಕಾಯಿ ಹಾಕಿ ಬೇಳೆ ಜೊತೆ ಕುದಿಸ್ಕಿರಿಂದ ಮಾಡೇನ್ರಿ. ಹಿಂಗಾಗೈತೆ ನೋಡ್ರಿ. ಅದು ಕುಕ್ಕರ್ ಒಳಗನ ಬೇಳೆ ಕುದಿಸ್ಕೊಂಡಿದ್ದೀನಿ ರೀ, ಅದ್ರೊಳಗನ ಸಾರು ಮಾಡಿಬಿಟ್ರಿ. ಇನ್ನೊಂದು ಸುಮ್ಮನೆ ಯಾಕೆ ಬೋಗಾನಿ ಮಾಡೋದು ಬೇಡ ಅಂದ ಅದು ಕುಕ್ಕರ್ನಾಗ ಮಾಡಿಬಿಟ್ಟೇನ್ರಿ ಸಾರು. ಇಷ್ಟಾಗೈತೆ ನೋಡ್ರಿ ನಮ್ದು ಇವತ್ತಿನ ಅಡುಗೆ. ನಮ್ಮ ಚಾರು ಗಟ್ಟ ಆರಾಮಿಲ್ಲದ್ರ ಸಲುವಾಗಿ ಭಾಳ ಕಿರಿಕಿರಿ ಮಾಡತ್ತಾಳ್ರಿ ಆಕಿ. ಹಿಂಗಾಗಿ ನಮ್ಮ ತಂಗಿ ಏನು ಅಡುಗೆ ಅದು ಏನು ಮಾಡಿಲ್ರಿ. ಈಗ ನಾನು ಮಾಡೀನಿ ರೀ. ಆಕಿನ ತೋರು ಯಾರಾದರೂ ಒಬ್ರು ಬೇಕಾಗಪ್ಪ ಅಂದ್ಕರಿಂದ. ಇದು ದೋಸೆ ಹಿಟ್ಟು ನೋಡ್ರಿ, ಅದೊಂದು ಅರ್ಧ ತೆಗೆದಿಟ್ಟೇನ್ರಿ ನಾನು. ಬಿಸಿಲದು ಆದ್ಮ್ಯಾಗ ಅಂದ್ರೆ ಹಿಟ್ಟು ಭಾಳ ಹುಳಿಯಾಗಿ ಬಿಡ್ತೈತೆ ಅಂದ ಒಂದು ಅರ್ಧ ಈಗ ನಾ ಫ್ರಿಜ್ನಾಗ ತೆಗೆದಿಟ್ಬಿಟ್ಟೇನ್ರಿ. ತೆಗೆದಿಟ್ಟು ಉಳಿದು ಮಿಕ್ಕಿದ್ದು ಮಾಡಾಕ್ತೇನೆ ನೋಡ್ರಿ. ಇಲ್ಲಿ ಅಕ್ಕಿ ಹಿಟ್ಟು ಚಲೋ ಉಬ್ಬಿತ್ಲಾರ, ಹಿಂಗಾಗಿ ದ್ವಾಸೆನೂ ಚಲೋ ಬಂದು ರೀ. ದ್ವಾಸೆ ಮಾಡೀನಿ ರೀ ನಾನು. ನಮ್ಮ ಮನೆಯವರು ಬಂದು ಊಟನ ಮಾಡಿರಿ. ಅವರು ಒಂದು ರೊಟ್ಟಿ ತಿಂದ ಆಮ್ಯಾಗನ ದ್ವಾಸೆ ತಿಂದ್ರಿ. ಬರೀ ದ್ವಾಸೆ ಅಷ್ಟೇ ಅಂದ್ರೆ ಲಘು ಹೊಟ್ಟೆ ಸಿಗ್ತೈತಿ. ಮಧ್ಯಾಹ್ನ ಅಂಗಡ್ಯಾಗ ಕೆಲಸದ್ದು ಅಂದ್ರೆ ಬರೋದಾಗೋದಿಲ್ಲ ಅಂದ ಒಂದು ರೊಟ್ಟಿ ತಿಂದ ಆಮ್ಯಾಗ ದ್ವಾಸೆ ತಿಂದು ನಾಷ್ಟ ಮಾಡಿ ಹೋದ್ರಿ ಅವರು. ಇಲ್ಲ ಅವ್ರು ಮಾಡಿ ಹೋದ್ಮ್ಯಾಗ ಬಂದು ಮತ್ತು ನಮ್ಮ ಟೇಲರ್ ಅವರು ಮಾಡಿರಿ. ಅವ್ರು ಆದ್ಮ್ಯಾಗ ನಾವು ಮಾಡ್ಬೇಕಂತಂದು ಸಜ್ಜಾಗಿವ್ರಿ. ರೀ ನಮ್ಮ ತಮ್ಮನೂ ಮಾಡ್ಯಾನ್ರಿ ನಾಷ್ಟ. ಈಗ ನಾವು ಬನ್ನಟ್ಟಿ ದವಾಖಾನೆಗೆ ಬಂದೀವಿ ರೀ. ದವಾಖಾನೆಯಾಗ ಅಡ್ಮಿಟ್ ಇದೀವಿ ರೀ. ಇದ್ದಾಗ ಎಡಿಟ್ ಮಾಡತ್ತೇನೆ ರೀ ನಾನು. ನಮ್ಮ ಚಾರನ್ನ ಕರ್ಕೊಂಡು ಬಂದೀವಿ ರೀ. ಅದಕ್ಕೆ ಹೊರಗಿನ ಸೌಂಡ್ ಅದು ಭಾಳ ಬರತ್ತೈತೆ ರೀ ಇಲ್ಲಿ. ಅದು ನೋಡ್ರಿ, ಹಿಂಗಾಗೈತೆ ನೋಡ್ರಿ ಇವತ್ತಿನ ನಮ್ಮ ನಾಷ್ಟ. ಬಟಾಟೆ ಬಾಜಿ ಒಂದು ಸ್ವಲ್ಪ ಮಾಡ್ಬೇಕಾಗಿತ್ತು ರೀ. ಅವು ಬಟಾಟೆ ಇದ್ದೈತಲ್ರಿ ಖಾಲಿ ಆಗಿದ್ದು, ಹಿಂಗಾಗಿ ಬಾಜಿ ಅದೇನು ಮಾಡಿಲ್ಲ ರೀ. ಹಂಗೆ ಪೂರ ಕಟ್ಟಿ ಬೇಡ್ತಾಳ್ರಿ ನಮ್ಮ ತಂಗಿ. ಹಿಂಗಾಗಿ ಕಟ್ಟಿ ಮಾಡಿಕೊಟ್ಟೇನಿ ರೀ ಪೂರ್ತಿ. ದೀಪ ಬೇಕಂದ್ರೂ ದೀಪ, ಇಲ್ಲಾಂದ್ರೆ ಕಟ್ಟಿ ಬೇಕಂದ್ರೆ ಕಟ್ಟಿ ಮಾಡ್ಕೊಡ್ತೀನಿ ರೀ. ಮತ್ತು ಇದನ್ನ ಲಾಗ್ ಕಂಟಿನ್ಯೂ ಮಾಡೀನಿ ರೀ ನಾನು. ಅವತ್ತು ಸಂಜೆನಾಗ ನೋಡ್ರಿ ಅದು ಈ ಹೋಳಿಗೆ ಮಾಡಾಕತ್ತೀನಿ ರೀ. ನಾ ಶೇಂಗಾದ ಹೋಳಿಗೆ ಹಿಂಗೆ ಮಾಡತ್ತೆ ನೋಡ್ರಿ. ಅಲ್ಲಿ ಬುಟ್ಟೆ ಮಾಡಿಟ್ಟೆ ಒಂದು ನೋಡ್ರಿ ಒಂದು ಶೇಂಗಾದ ಉಂಡೆ. ಅವ್ರಿ ನಮ್ಮ ಚಾರು ಒಂದು ಸ್ವಲ್ಪ ಕೈಯಾಡ್ಸ್ಯಾಡ್ರಿ ಅದ್ರೊಳಗೆ. ಅದಕ್ಕೆ ಉಂಡೆ ಹೊಳ್ಳಿ ಮತ್ತು ಉಚ್ಚಿಬಿಟ್ಟವ್ರಿ ಅವು. ಇಲ್ಲಿ ಹಿಂಗೆ ಮಾಡತ್ತೆ ನೋಡ್ರಿ ಹೋಳಿಗೆ ಮಾಡೋಕೆ ಮೈದಾ ಹಿಟ್ಟು ನಾದ್ಕೊಂಡ್ರಿ. ನಾನು ಅದಿಲ್ರಿ, ನಮ್ಮ ತಂಗಿ ನಾದ್ಕೊಟ್ಟಾಳ್ರಿ. ಆಕಿನ ನಾದಿಲ್ರಿ. ಈಗ ಚಾರು ಸಂಬಂಧಾಗಿ ಆಕೆ ಮಾಡ್ಬಾಡ್ರಿ. ಈಗ ಚಾರು ಕುಂದ್ರಂಗಿಲ್ಲ ರೀ. ಅಲ್ಲಿ ನೋಡ್ರಿ ಹೆಂಗೆ ಬರಾಕೈತಾಳೆ ನಮ್ಮ ನೋಡು. ಉಳ್ಳಿ ಹಿಡ್ದನ್ನ ಡೈರೆಕ್ಟ್ ಅದನ್ನ ಶೇಂಗಾದ್ದು ಹೊಟ್ಯಾಗ ತುಂಬ್ಕೊಂಡ್ರಿ. ದಾಂಡಿಗೆ ಬಂದು ಮೈದಾ ಹಿಟ್ಟಿನ ಕನಕ ದಾಂಡಿ ಬಂದು ನಿಂದಿರ್ತೈತ್ರಿ ಬೆಳಗ್ಗೆ. ಒಂದು ಸ್ವಲ್ಪ ಎಲೆ ಲಟಾಸ್ಕೊಂಡಂಗೆ ಮಾಡಿ ಅದ್ರೊಳಗೆ ತುಂಬ್ಕೊಂಡು ಅಂದ್ರೆ ಅದು ಬಂದು ದಾಂಡಿಗೆ ಅದು ನಿಂದ್ರಂಗಿಲ್ಲ ರೀ. ಚಲೋ ಆಕಾರಿ ಹೋಳಿಗೆ ಅದ್ರ ಸಂಬಂಧ ನೋಡ್ರಿ. ನಾ ಎಲೆ ಮುಂಚೆ ಒಂಚೂರು ಉದ್ಕೊಂಡನ ಅದಾದ್ಮ್ಯಾಗ ಶೇಂಗಾದ ಹಿಟ್ಟು ತುಂಬ್ಕೊತೀನಿ ರೀ. ಇಲ್ಲಿ ಒಂಚೂರು ಶೇಂಗಾದ ಹಿಟ್ಟು ತೆಗೆದಿಟ್ಟೇನೆ ರೀ. ನಮ್ಮ ಚಾರುಗೆ ಅದು ಉಂಡೆ ಮಾಡಿದ್ರೆ ಆ ಥರ ಮಗನ ಅಂತಂದು ಬೆಲ್ಲ ಕುಡಿಸಿದ್ದ ತೆಗೆದಿಟ್ಟೇನೆ ಅದನ್ನು. ನಂದು ವಯಸ್ಸು ಏನೋ ಸರಿಯಾಗಿ ಬರೋವಲ್ರಿ. ನೆಗಡಿ ಕೆಮ್ಮ ಎರಡು ಏನೋ ಕಡಿಮೆ ಆಗವಲ್ರಿ ನನಗೆ. ಹಿಂಗಾಗಿ ವಯಸ್ಸು ಅಷ್ಟೊಂದು ಸರಿ ಬರೋವಲ್ರಿ ಅದು. ಹಂಗೆ ನೋಡ್ರಿ ಎಲೆ ಒಂಚೂರು ಮೊದಲು ಉದ್ಕೊಂಡು ಅದಾದ್ಮ್ಯಾಗ ತುಂಬ್ತೇನೆ ರೀ ನಾನು ಅದ್ರೊಳಗೆ. ಇನ್ನು ನನಗೂ ನೆಗಡಿ ಕೆಮ್ಮ ಅಷ್ಟೊಂದು ಕಡಿಮೆ ಆಗಿಲ್ಲ ರೀ. ಹಿಂಗಾಗಿ ವಯಸ್ಸು ಸರಿ ಬರೋವಲ್ರಿ ಅದು. ನಾ ಇಲ್ಲಿ 1 ಕಿಲೋ ಶೇಂಗಾದ ಮಾಡಾಕ್ತೇನೆ ರೀ. ನಾ ಹೋಳಿಗೆ ಒಂದು ನಿತ್ತು ಮಾಡೋದ್ರಿಂದ ಕಾಲು ನುಸ್ತ ಒಂದು ಕುತ್ತ ಮಾಡಾಕತ್ತೇನೆ ರೀ ಇಲ್ಲಿ. ಕುತ್ತ ಒಂದು 8-10 ಹೋಳಿಗೆ ಒಮ್ಮೆ ಉದ್ದಿ ತೊಗೊಂಡು ಹೋಗಿ ಮ್ಯಾಗ ಹೋಗಿ ಬೇಯಿಸ್ಕೊಂಡು ಬಂದು ಆದ್ಮ್ಯಾಗ ಮತ್ತು ಬಂದು ಕೂತ ಮಾಡ್ಕೊತೀನಿ ರೀ. ಹಿಂಗೆ ಮಾಡಿ ಮಾಡಾಕತ್ತೇನೆ ರೀ. ನಾವು ಒಬ್ಬಾಕಿದಂಗೆ ರೀ. ಹಿಂಗಾಗಿ ಒಬ್ಬಕ್ಕೆ ಮಾಡ್ರು ಅವೇನು ಅಷ್ಟೊಂದು ಬೇಸರ ಮಾಡಲಿಲ್ಲ ರೀ. ಲಘು ಆತ್ರಿ ಅದೆಲ್ಲ. ನಮ್ಮ ತಂಗಿನೂ ಸ್ವಲ್ಪ ನಡು ಬೇಯಿಸ್ಕೊಂಡ್ರಿ. ಹಿಂಗಾಗಿ ಲಘು ಆಯ್ತು ರೀ.
ಸಂಜೆ ಅಡುಗೆ ಅನ್ಕ ಮುಂಜಾನೆ ರೊಟ್ಟಿ ಅದು ಹೆಚ್ಚಿಗೆ ಮಾಡಿಟ್ಟಿನಿ ರೀ. ಹಿಂಗಾಗಿ ಸಂಜೆ ಅಡುಗೆದು ಏನಿದ್ದಲ್ಲ ರೀ ಇವನ್ನ ಮಾಡ್ಕೊತ ಕೂತೀವಿ ರೀ. 9 ತನಕ ಅದು ಆತ್ರಿ 7ಕ್ಕೆ ಅದು ಮಾಡಕತ್ತೀನಿ ರೀ ನಾನು. ಒಂದು 2 ತಾಸು ಟೈಮ್ ತೊಗೋತಿರೋದು ಅಷ್ಟು ಮಾಡೀನಿ ನೋಡ್ರಿ. ನಾ ಶೇಂಗಾದ ಉಂಡೆ ಒಂಚೂರು ಬಿಸಿನೀರು ಹಾಕಿ ಎಲ್ಲ ಚಲೋ ತೆಂಕಾಯಿ ಎಡ್ಸ್ಕೊಂಡು ಆಮ್ಯಾಗ ಅಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅವನ್ನ ಒಂದು 50ರಿಂದ 60 ಹೋಳಿಗೆ ಅದಾವ್ರಿ ಅವು. ಅಷ್ಟು ಮಾಡೀನಿ ನೋಡ್ರಿ. ಅದನ್ನ ವಿಡಿಯೋ ನಮ್ಮ ತಮ್ಮಾಗ ಮಾಡಿಸಂತ ಏನು ರೀ, ಅದಕ್ಕೆ ಫೋನ್ ಭಾಳ ಓಡಾಡ್ಸ್ಯಾನ್ರಿ ಅವ ಕಡಿಮೆ ವಿಡಿಯೋ ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಅವ. ಇದು ಪರ್ಸಿ ಕಲ್ಲಿಂದ ನೋಡ್ರಿ ಅದು ನಾವು ಉದ್ದಾಕತ್ತಿದ್ದು ಮನೆ ರೀ. ಗ್ಯಾಸ್ ಕಟ್ಟಿ ಮಾಡ್ತಾರಲ್ಲ ಅಂಥ ಪರ್ಸಿ ಕಲ್ಲಿಂದನ ಮಾಡಿಟ್ಟಾರ ಅದನ್ನ ಮನೆ ನಮ್ಮಲ್ಲಿ. ಬಿಳಿ ಅಲ್ಯೂಮಿನಿಯಮ್ ಇರ್ತಾವಲ್ಲ ರೀ ಅಂಥದ್ದು ಐತ್ರಿ. ಅದನ್ನೇನು ಯೂಸ್ ಮಾಡಂಗಿಲ್ಲ ರೀ, ನಾನು ಇದನ್ನ ಯೂಸ್ ಮಾಡ್ತೀನಿ ರೀ. ಅಂತ ತೆಗೆದಿಟ್ಬಿಟ್ಟೇನೆ ರೀ ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ. ಇನ್ನು ನಾಳೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಐತ್ರಿ. ನೋಡೋಣ ರೀ ಏನಾಕೈತಿ. ಟೈಮ್ ಸಿಕ್ಕರೆ ಮಾಡ್ತೀನಿ ರೀ. ಈ ದವಾಖಾನ್ಯಾಗನ ಇದಿಲ್ಲ ರೀ, ಹಿಂಗಾಗಿ ಏನಾಕೈತಿ ನೋಡ್ಬೇಕ್ರಿ. ಇನ್ನು ಡಾಕ್ಟ್ರೇನು ನಾಳೆ ಹೋಗುತ್ತಾರೆ ಏನು ಮಾಡ್ತಾರೆ ನೋಡ್ಬೇಕ್ರಿ. ನೀನು ಬಂದೀವ್ರಿ ನಾವು. ಈಗ ನಮ್ಮ ಚಾರೋಗೆ ಒಂದು ಸ್ವಲ್ಪ ಆರಾಮಾಗೈತೆ ರೀ. ಅದೆಲ್ಲ ಆಡಾಕತ್ತೇಳ್ರಿ ಇವತ್ತು. ನೀನು ಬರೀ ಮನ್ಕೊಂಡು ಬಿಡ್ತೇಳ್ರಿ. ಇವತ್ತೊಂದು ಸ್ವಲ್ಪ ಎದ್ದು ಕೂತ್ ಆಡಾಕತ್ತೇಳ್ರಿ. ಇನ್ನು ಡಾಕ್ಟ್ರ್ ಬರ್ನ ಏನು ಹೇಳ್ತಾರೆ ನೋಡ್ಬೇಕ್ರಿ. ಇನ್ನು ಹಿಂಗಾಗಿ ಅವು ನೋಡ್ರಿ ಹೋಳಿಗೆ ದಂಡಿಗೆ ಅನ್ಕ ಒಂಚೂರು ಕನಕ ತಂತಾರೆ ನೋಡ್ರಿ. ಮೈದಾ ಹಿಟ್ಟು ಅದೆಲ್ಲೂ ಬಂದೇ ಇಲ್ಲ ನೋಡ್ರಿ. ಒಂದು ಸ್ವಲ್ಪ ಚಲೋ ಆಗ್ಯಾವ್ರಿ ಹೋಳಿಗೆ ಅದಾದ್ಮ್ಯಾಗ ಚೂಡ ಮಾಡೀನಿ ರೀ ನಾನು. ಒಂದಿಷ್ಟು ಸೊಳ್ಳು ಚುನ್ಮುರಿ ಸಿಗ್ಲಿಲ್ಲ ರೀ, ಹಿಂಗಾಗಿ ಗಟ್ಟಿ ಚುನ್ಮುರಿವ ಮಾಡೀನಿ ರೀ ನಾ. ಚೂಡ ಆಮ್ಯಾಗ ಹೋಳಿಗೆ ಮಾಡಿ ನಮ್ಮ ತಮ್ಮಾಗ ಕಟ್ಟೀನಿ ರೀ ಒಂದು ದಿವಸ. ಸುಮ್ಮನೆ ಹೊರಗಿನ ಬೇಕ್ರಿ ಐಟಮ್ ಅದನ್ನ ಕೊಡಿಸ್ಕೊಡೋದು ಏನೈತೆ ಅಂದ ಹಿಂಗೆ ಮನ್ಯಾಗ ಏನಾರ ಮಾಡಿ ಕಟ್ಟಿರ್ತೇನೆ ರೀ ನಾ ಯಾವಾಗಾರ ಒಮ್ಮೊಮ್ಮೆ. ಹಿಂಗಾಗಿ ಮಾಡಿ ಕಟ್ಟಿನಿ ನೋಡ್ರಿ ಅವಂಗೆ ನಮ್ಮ ತಮ್ಮಾಗ. ಅವನು ಕರ್ಕೊಂಡು ಬಂದಿದ್ದೀವಿ ರೀ ನಾವು ದವಾಖಾನೆಗೆ. ಅವ ಹೋಗ್ಯಾನ್ರಿ ಈಗ. ನಾ ಈಗ ವಿಡಿಯೋ ಎಡಿಟಿಂಗ್ ದವಾಖಾನೆ ಕೂತ್ಕೊಂಡು ಮಾಡತ್ತೇನೆ ರೀ.